ಮೊದಲು ತಮಗೆ ಕುಕ್ಕೆ ಸುಬ್ರಹ್ಮಣ್ಯ ಮಠದ ಪೀಠಾಧಿಪತಿಗಳಾಗುವಂಥ ಆಹ್ವಾನ ಇತ್ತು. ಆಮೇಲಿಂದ ಉಡುಪಿಗೆ ತಾವು ಪೀಠಾಧಿಪತಿಗಳಾಗಿದ್ರ ಬಗ್ಗೆ, ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಅಭಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಮಾಜ ಸೇವೆಯನ್ನು ಮಾಡೋಣ. ಅದೇ ರಾಮದೇವರ ಸೇವೆ. ಯಾವುದೋ ಮಠದಲ್ಲಿ ಒಬ್ಬ ಸನ್ಯಾಸಿ ಆಗಿತ್ತು ಅಂತಂದರೆ ಒಬ್ಬ ಸನ್ಯಾಸಿ ಆಗಿದ್ದಾನೆ ಅಂತಷ್ಟೇ ಆಗತ್ತೆ. ಆದರೆ ಉಡುಪಿಯೊಳಗೆ ಇದ್ದದ್ದಾದರೆ ಕೊನೆ ಪಕ್ಷ ಕೃಷ್ಣನ ಪೂಜೆಯನ್ನು ಮಾಡುವ ಭಾಗ್ಯ ಸಿಗತ್ತೆ. ಗುರುಗಳೀಗ ಯತಿಗಳು ಅಥವಾ ಮಠಾಧೀಶರು ಅಂದ ತಕ್ಷಣ ಬರೀ ವೇದಾಧ್ಯಯನ ಮಾಡ್ತಾರೆ ಅಥವಾ ದೇವರ ಪೂಜೆ ಮಾಡ್ತಾರೆ, ಹೀಗೆ ಒಂದು ಪರಿಕಲ್ಪನೆ ಮನುಷ್ಯರ ಮನಸ್ಸಲ್ಲಿರುತ್ತೆ. ಆದರೆ ನಮ್ಮ ಗುರುಗಳು ಯಾವ ಸೂಪರ್ ಹೀರೋಗಳಿಗೂ ಕಡಿಮೆ ಇಲ್ಲ ಅನ್ನೋ ಹಾಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀರಿ. ಒಂದು ಚಿರತೆಯನ್ನು ಹಿಡಿಯೋದಾಗಿರ್ಬೋದು ಅಥವಾ ಒಂದು ಹದ್ದನ್ನು ಆರೈಕೆ ಮಾಡಿ ಕಳಿಸೋದಾಗಿರ್ಬೋದು. ಈ ಥರ ತಮಗೆ ಪ್ರಾಣಿಗಳ ಮೇಲಿನ ಒಲವಿನ ಬಗ್ಗೆ ನಮಗೆ ಹೇಳೋದಾದರೆ?